ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಓಂ ನಮಃ ಸೂರ್ಯ ಪಿತಾಮಹೋ ವ್ಯಾಸ ವಸಿಷ್ಠೋ ತ್ರಿಪರಾಶರಃ ಕಶ್ಯಪೋ ನಾರದೋ ಗಾರ್ಗ್ಯಃ ಮರೀಚಿರ್ ಮುನಿರಂಗಿರಾಃ ಲೋಮಶಃ ಪೌಲಶಶ್ಚೈವ ಚವನೋ ಜವನೋ ಭೃಗುಃ ಶವನಕೋಷ್ಟಾದಶಶ್ಚೇತಿ ಜ್ಯೋತಿಷ್ಶಾಸ್ತ್ರ ಪ್ರವರ್ತಕಾಃ. ನಮೋ ಋಷಿಭ್ಯಃ ನಮೋ ಮಹದ್ಭ್ಯಃ. ಪ್ರಿಯ ವೀಕ್ಷಕರೇ, ಭಗವನ್ನ ಶುಭವನ್ನು ಉಂಟು ಮಾಡಲಿ. ಆತ್ಮೀಯರೇ, ವಿಶೇಷವಾಗಿ ಪರಾಭವ ಸಂವತ್ಸರ ಆರಂಭ ಆಗ್ತಾ ಇದೆ. ಇಂತಹ ಒಂದು ಸಂವತ್ಸರದಲ್ಲಿ ಕರ್ಕಾಟಕ ರಾಶಿಯವರಿಗೆ ಹೇಗಿದೆ ಒಂದು ಯುಗಾದಿಯ ಭವಿಷ್ಯ, ಅಂದರೆ ಈ ಒಂದು ನೂತನವಾದಂಥ ವರ್ಷದ ಭವಿಷ್ಯ ಎಂಬುದನ್ನು ನಾವು ತಿಳ್ಕೊಳ್ಳೋಣ. ವಿಶೇಷವಾಗಿ ನೋಡಿ, ಪರಾಭವ ಸಂವತ್ಸರ ಮನುಷ್ಯನಿಗೆ ಒಂದು ಹಂತಕ್ಕೆ ಸೋಲು ಗೆಲುವು ಹೀಗೆ ಆಗ್ತಾ ಇರುವಂಥ ಒಂದು ಪರಿಸ್ಥಿತಿಯಲ್ಲಿ ಎಷ್ಟು ನಿಮಗೆ ಈ ವರ್ಷದಲ್ಲಿ ಗೆಲುವಿದೆ, ಏನೇನು ಆಗಬಹುದು ಎಂಬಂಥ ಎಲ್ಲ ವಿಷಯಗಳನ್ನು ಕೂಡ ನಾವು ತಿಳ್ಕೊಳ್ಳುವಂಥ ಒಂದು ಪ್ರಯತ್ನ ಮಾಡೋಣ. ಪುನರ್ವಸು ನಕ್ಷತ್ರ 4ನೇ ಪಾದ, ಹಾಗೆ ಪುಷ್ಯ ನಕ್ಷತ್ರ 1, 2, 3, 4ನೇ ಪಾದ, ಹಾಗೆ ಅಶ್ಲೇಷ ನಕ್ಷತ್ರ 1, 2, 3, 4ನೇ ಪಾದ. ವಿಡಿಯೋ ಮುಗಿಯುವವರೆಗೂ ಕೂಡ ನೀವು ನೋಡ್ತಾ ಇರಿ. ನಕ್ಷತ್ರ ಪರಿಹಾರಗಳು ಏನು ಎಂಬಂಥ ವಿಷಯಗಳನ್ನು ಕೂಡ ನಾವು ತಿಳ್ಕೊಳ್ಳುವಂಥ ಒಂದು ಪ್ರಯತ್ನ ಮಾಡೋಣ. ನೋಡೋಣ ಗ್ರಹಸ್ಥಿತಿ ಹೇಗಿದೆಯಪ್ಪ ಎಂಬುದನ್ನು ಗಮನಿಸೋಣ. ನೋಡಿ, ಕರ್ಕಾಟಕ ರಾಶಿಯವರಿಗೆ 1/6/2026ನೇ ಇಸ್ವಿ ಅಂದರೆ 6ನೇ ತಿಂಗಳವರೆಗೂ ಕೂಡ ಗುರು 12ನೇ ರಾಶಿಯಲ್ಲಿದ್ದಾನೆ, ಅಂದರೆ ಗುರು ವ್ಯಯದಲ್ಲೇ ಇದ್ದಾನೆ. ಅನಂತರ ಕರ್ಕಾಟಕ ರಾಶಿಗೆ ಗುರು ಪ್ರವೇಶ ಮಾಡ್ತಾನೆ, ನಿಮ್ಮ ರಾಶಿಗೆ ಉಚ್ಚವಾದಂಥ ಒಂದು ಸ್ಥಿತಿಯಲ್ಲಿ ರಾಶಿಗೆ ಪ್ರವೇಶ ಮಾಡ್ತಾನೆ. ಹಾಗೆ 31/10/2026ರಿಂದ 24/1/2027 ಕೂಡ ಪುನಃ ಸಿಂಹ ರಾಶಿಗೆ ಗುರು ಬರ್ತಾನೆ. ಸಿಂಹರಾಶಿಗೆ ಬಂದು ಪುನಃ ಗುರು ಮತ್ತೆ ವಾಪಸ್ ಬರ್ತಾನೆ. ಒಟ್ಟಿನಲ್ಲಿ ಅಕ್ಟೋಬರಿಂದ ಜನವರಿವರೆಗೂ ಬಹಳ ಉತ್ತಮವಾದಂಥ ನಿಮ್ಮ ಸಮಯ ಯಾವುದಪ್ಪ ಅಂತಂದರೆ ಗುರು ಧನಸ್ಥಾನದಲ್ಲಿ ಸಂಚಾರ ಮಾಡುವಾಗ ಬಹಳ ಉತ್ತಮವಾದಂಥ ಒಂದು ಸಮಯ. ಇನ್ನು ಮಿಕ್ಕಿರುವಂಥದ್ದು ಕರ್ಕಾಟಕ ರಾಶಿಯಲ್ಲಿ ಮಿಥುನ ರಾಶಿಯಲ್ಲಿ ಎರಡೂ ಗುರು ಒಳ್ಳೆಯದಲ್ವಾ ಅಂತ ಕೇಳಲಿಕ್ಕೆ ಹೋದರೆ ಒಳ್ಳೆಯದೇ, ಅಂತಹ ತೀರಾ ತೊಂದರೆಗಳಲ್ಲ. ಆದರೂ ಕೂಡ ಸಿಂಹರಾಶಿಯಲ್ಲಿದ್ದಾಗ ಗುರು ಬಹಳಷ್ಟು ಪ್ರಬಲವಾದಂಥ ಅನುಗ್ರಹವನ್ನು ಮುಂದೆ ಮಾಡಲಿಕ್ಕಿದ್ದಾನೆ. ಹಾಗೆ ರಾಹುಕೇತು ಎರಡೂ ಗ್ರಹಗಳು ಕೂಡ 5/12/2022 ಅಂದರೆ ಮಕರ ರಾಶಿಗೆ ರಾಹು, ಹಾಗೆ ನಿಮ್ಮ ರಾಶಿಗೆ ಕರ್ಕ ರಾಶಿಗೆ ಕೇತು ಹೀಗೆ ಬರ್ತಾನೆ. ಇನ್ನು ಭಾಗ್ಯದಲ್ಲಿ ಶನೇಶ್ವರ ಏನು ಆ ಕಡೆ ಈ ಕಡೆ ಅಂತೇನಿಲ್ಲ. ಸಾಮಾನ್ಯ 7ನೇ ತಿಂಗಳಿಂದ 12ನೇ ತಿಂಗಳವರೆಗೂ ಕೂಡ ಶನೇಶ್ವರ ಸ್ವಲ್ಪ ವಕ್ರವಾಗ್ತಾನೆ. ವಕ್ರವಾದಾಗ ಒಂದು ಸ್ವಲ್ಪ ಜಾಗ್ರತೆ ವಹಿಸ್ಕೊಳ್ಬೇಕಾಗಬಹುದು. ವಕ್ರಿಣಸ್ತು ಮಹಾವೀರ್ಯಾಹ ಎಂಬುದಾಗಿ ಹೇಳಿದ್ದಾರೆ. ಹಾಗಾಗಿ ವಕ್ರವಾದಂತಹ ಗ್ರಹಗಳು ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಕೂಡ ಕೊಡಬಹುದು. ಅದರಲ್ಲೂ ಕೂಡ ಶನೇಶ್ವರನು ದುಃಖಕಾರಕ, ಆಯುಷ್ಯಕಾರಕ ಹೀಗೆಲ್ಲ ಹೇಳ್ತೇವೆ ಶನೇಶ್ವರನನ್ನು. ಹಾಗಾಗಿ ಅದೊಂದು 2-3 ತಿಂಗಳ ಸ್ವಲ್ಪ ಜಾಗ್ರತೆ. ಓವರಾಲ್ ಆಗಿ ನೋಡೋಣ ಏನೇನಿದೆ ಎಂಬುದನ್ನು ಕೂಡ ನಾವು ಗಮನಿಸೋಣ. ನೋಡಿ, ಕರ್ಕಾಟಕ ರಾಶಿಗೆ ಪುನರ್ವಸು ನಕ್ಷತ್ರ 4ನೇ ಪಾದ, ಹಾಗೆ ಪುಷ್ಯ ನಕ್ಷತ್ರ, ಅಶ್ಲೇಷ ನಕ್ಷತ್ರ ಎಂಬುದಾಗಿ ಹೇಳಿದೆ. ಹಿ, ಹು, ಹೇ, ಹೋ, ಡ, ಡಿ, ಡು, ಡೋ ಹೇಳುವಂಥ ಅಕ್ಷರ ಈ ಒಂದು ಕರ್ಕ ರಾಶಿಗೆ ಬರುತ್ತೆ. ಶುಭವಾದಂಥ ವಾರ ಸೋಮವಾರ, ಮಂಗಳವಾರ, ಗುರುವಾರ ಬಹಳ ಉತ್ತಮವಾದಂಥ ಒಂದು ವಾರ ಎಂಬುದನ್ನು ಕೂಡ ಹೇಳಬಹುದು. ಹಾಗೆ ಶುಭವಾದಂಥ ರತ್ನ, ಮುತ್ತು, ಹವಳ, ಪುಷ್ಯರಾಗ ಇದು ಸಾಮಾನ್ಯವಾಗಿ ರಾಶಿಯಿಂದ ಹೇಳಲುವಂಥದ್ದು. ಇನ್ನು ಜಾತಕದ ಮೇಲೆ ಜಾತಕದಲ್ಲಿ ಗ್ರಹಸ್ಥಿತಿಗಳಿಗೆ ಲಗ್ನಾಧಿಪತಿಗೆ ಶತ್ರುಗಳು ಆಗದೇ ಇರುವಂತಹ ಒಂದು ಸ್ಟೋನನ್ನು ಅಥವಾ ಹವಳವನ್ನು ಮೊದಲಾದಂಥದ್ದನ್ನು ಕೂಡ ಹಾಕ್ಕೊಳ್ಬೇಕು. ಹಾಗಾಗಿ ಜಾತಕದ ಮೇಲೆ ಸಂಪೂರ್ಣವಾದಂಥ ತೀರ್ಮಾನವನ್ನು ಅದನ್ನು ಮಾಡಬೇಕಾಗತ್ತೆ. ಶುಭವಾದಂಥ ದಿಕ್ಕು ವಾಯುವ್ಯ ದಿಕ್ಕು, ಹಾಗೆ 2, 3, 9 ಶುಭವಾದಂಥ ಒಂದು ಸಂಖ್ಯೆ ಹೇಳುವುದನ್ನು ಕೂಡ ನಾವು ಹೇಳಬಹುದು. ಒಟ್ಟಿನಲ್ಲಿ ಕಂದಾಯ ಫಲ ಏನಿದೆ, ಪರಾಭವ ಸಂವತ್ಸರ ನೋಡಿ, ವಿಶೇಷವಾಗಿ ಗುರುವೇ ರಾಜನಾಗ್ತಾನೆ ಈ ಸಂವತ್ಸರದಲ್ಲಿ. ಹಾಗಾಗಿ ಧಾರ್ಮಿಕವಾದಂಥ ವ್ಯವಸ್ಥೆ, ಧಾರ್ಮಿಕವಾದಂಥ ಮುಖಂಡರು ಮೊದಲಾದಂಥ ವ್ಯಕ್ತಿಗಳಿಗೆ ಹೆಚ್ಚಿನದಾದಂಥ ಅಧಿಕಾರ ಅಥವಾ ನಿಮಗೆ ಸಂಪೂರ್ಣವಾದಂಥ ಹಿಡಿತ ಹೀಗೆಲ್ಲ ಸಿಗುವಂಥ ಚಾನ್ಸಸ್ ಇದೆ. ಗುರು ರಾಜನಾಗುವ ಮಾತ್ರದಿಂದ ಧರ್ಮದ ವೃದ್ಧಿಯಾಗುವಂಥ ಸಾಧ್ಯತೆಗಳು, ಮತ್ತು ಧರ್ಮದ ವಿಷಯದಲ್ಲಿ ಯಾರು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತಾ ಇದ್ದೀರೋ ಮತ್ತು ಭಗವಂತನನ್ನು ಪ್ರಾಮಾಣಿಕವಾದಂಥ ರೀತಿಯಲ್ಲಿ ಒಂದು ಆತ್ಮೀಯವಾದಂಥ ರೀತಿಯಿಂದ ಭಗವಂತನ ಯಾವಾಗ ಆರಾಧನೆ ಮಾಡ್ತಾ ಇದ್ದೀರೋ ಅಂಥವರಿಗೆಲ್ಲ ಈ ವರ್ಷದಲ್ಲಿ ಬಹಳಷ್ಟು ಗುರು ಶುಭವಾದಂಥ ಫಲಗಳನ್ನು ಕೊಡ್ತಾನೆ. ಇನ್ನು ಕಂದಾಯ ಫಲಗಳು ಏನು ಎಂಬುದನ್ನು ಕೂಡ ನಾವು ಗಮನಿಸ್ತಾ ಹೋದರೆ ನೋಡಿ, 8 ಆದಾಯ 2 ಖರ್ಚು ಬಹಳ ಮುಖ್ಯವಾಗಿ ಗಮನಿಸುವಂಥದ್ದೇನು. 8 ಆದಾಯ, ಬಹಳಷ್ಟು ಆದಾಯ ಇದೆ ನೋಡಿ ನಿಮಗೆ, ಆದರೆ 2 ಖರ್ಚು ಸ್ವಲ್ಪ ಕಡಿಮೆ ಇದೆ ಹೇಳುವಂಥದ್ದನ್ನು ಕೂಡ ಹೇಳಬಹುದು. ಹಾಗೆ 3 ಆರೋಗ್ಯ, 2 ಅನಾರೋಗ್ಯ, ಪರವಾಗಿಲ್ಲ, ಏನೋ ಸ್ವಲ್ಪ ಮಟ್ಟಿಗೆ ಆರೋಗ್ಯದ ವಿಷಯದಲ್ಲೂ ಸ್ವಲ್ಪ ವೃದ್ಧಿ ಆಗಬಹುದು.
ಆದರೆ ರಾಜ ಪೂಜೆ 1, ರಾಜಕೋಪ 2. ಜನರಿಂದ ಸ್ವಲ್ಪ ಕಿರಿಕಿರಿ ಸಮಸ್ಯೆಗಳು, ಮೇಲಧಿಕಾರಿಗಳಿಂದ ಸಮಸ್ಯೆಗಳು ಬರಬಹುದು. ಹಾಗೆ ಸುಖ 6, ದುಃಖ 3. ಒಟ್ಟಿನಲ್ಲಿ ಸುಖವು ಸ್ವಲ್ಪ ಜಾಸ್ತಿ ಇದೆ, ದುಃಖ 3 ಇದೆ. ಅಂದರೆ ಸಂಖ್ಯಾ ಪ್ರಕಾರವಾಗಿ ದುಃಖವು ಸ್ವಲ್ಪ ಕಡಿಮೆ ಇದೆ ಹೇಳುವುದನ್ನು ಕೂಡ ನಾವು ಗಮನಿಸಬಹುದು. ಈಗೆಲ್ಲ ಒಂದು ಗ್ರಹಸ್ಥಿತಿಗಳ ಮೂಲಕವಾಗಿ ಕಂದಾಯ ಫಲಗಳನ್ನು ನಾವು ಗಮನಿಸುವಂಥದ್ದು. ಒಟ್ಟಿನಲ್ಲಿ ಎಲ್ಲ ಗ್ರಹಗಳು ಕೂಡ ಶುಭವಾದಂಥ ಫಲಗಳನ್ನು ಅನುಗ್ರಹಿಸಲಿ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಕೂಡ ಯುಗಾದಿ ಹಬ್ಬದ ಶುಭಾಶಯಗಳು. ಪರಾಭವ ಸಂವತ್ಸರದಲ್ಲಿ ಎಲ್ಲರಿಗೂ ಕೂಡ ಸಮೃದ್ಧಿಯನ್ನು ಉಂಟು ಮಾಡಲಿ ಅಂಥೇಳಿ ಭಗವಂತನಲ್ಲಿ ಭಕ್ತಿಯಿಂದ ಸ್ಮರಣೆ ಮಾಡ್ತಾ, ಆರಾಧ್ಯ ದೇವತೆಯಲ್ಲಿ ಪ್ರಾರ್ಥನೆ ಮಾಡ್ತಾ ಫಲವನ್ನು ನಿರೂಪಣೆ ಮಾಡೋಣ. ಇದು ಫಲ ಅಂತಂದ್ರೆ ಹಿಂದೆ ಹೇಳಿರುವಂತಹ ಗ್ರಹಗಳ ಮೂಲಕವಾಗಿ ಹೇಳಿರುವಂಥದ್ದೇ ಬಿಟ್ಟರೆ ನಿಮ್ಮ ಜಾತಕವೋ ದಶಾಭಕ್ತಿಗಳ ಮೇಲೆ ಸ್ವಲ್ಪ ವ್ಯತ್ಯಾಸವೂ ಕೂಡ ಇರಬಹುದು. ಇದೇ ಸಂಪೂರ್ಣವಾದಂತಹ ತೀರ್ಮಾನ, ಇದೇ ಸಂಪೂರ್ಣವಾಗಿ ಹೇಳುವಂಥ ಅರ್ಥ ಅಲ್ಲ. ಹಾಗಾಗಿ ನೋಡೋಣ, ಫಸ್ಟ್ ನಾವು ಮೊದಲು ಗುರುವಿನ ಏನೇನು ಶುಭವಾದಂಥ ಫಲಗಳು ಎಂಬುದನ್ನು ಗಮನಿಸೋಣ. ಯಾಕಂದರೆ ಮನುಷ್ಯನಿಗೆ ವೃತ್ತಿ ಬಹಳ ಮುಖ್ಯವಾದಂಥದ್ದು. ಆ ವೃತ್ತಿಯಲ್ಲಿ ಏನಾದರೂ ಅಭಿವೃದ್ಧಿ ಆಗತ್ತೋ ಹೇಳೋದನ್ನು ಕೂಡ ನಾವು ಫಸ್ಟ್ ಗಮನಿಸೋಣ. ಆರಂಭದ ದಿವಸದಲ್ಲಿ ವೃತ್ತಿ ಜೀವನದಲ್ಲಿ ಏನು ಹಂತ ಹಂತವಾಗಿ ಒಳ್ಳೆ ರೀತಿಯಾದಂಥ ಅಭಿವೃದ್ಧಿ ಹೋಗಬಹುದು. ವೃತ್ತಿ ಏನೋ ಕಳ್ಕೊಳ್ಳುವಂಥದ್ದು ಅಥವಾ ವೃತ್ತಿ ಇಲ್ಲ ಅಂತ ಹೇಳುವಂತಹ ಪರಿಸ್ಥಿತಿ ಈ ವರ್ಷದಲ್ಲಿ ಆರಂಭದಲ್ಲಿ, ಮಧ್ಯದಲ್ಲಿ, ಕೊನೆಯಲ್ಲಿ ಹೀಗೆ 3 ಸಲವೂ ಕೂಡ ನಿಮ್ಗೆ ಆಗಲಿಕ್ಕಿಲ್ಲ. ಆದರೆ ವೃತ್ತಿಯಲ್ಲಿ ಒಂದೇ ಥರ ಇರಲಿಕ್ಕಿಲ್ಲ. ನಿಮಗೆ ಒಂದು ಹಂತಕ್ಕೆ ಸ್ವಲ್ಪ ಚೆನ್ನಾಗಿ ಆಗದಂಗೆ ಕಾಣುತ್ತದೆ, ಮತ್ತು ಸ್ವಲ್ಪ ಕೆಳಗಡೆ ಬರುತ್ತೆ. ಇನ್ನೊಂದು 3 ತಿಂಗಳ ಸ್ವಲ್ಪ ಚೆನ್ನಾಗಿ ಆದಂಗೆ ಕಾಣಿಸುತ್ತೆ, ಅದು ಸ್ವಲ್ಪ ಕಡಿಮೆ ಬರುತ್ತೆ. ಹೀಗೆ ಇಂತಹ ಒಂದು ಪರಿಸ್ಥಿತಿ ಇರಬಹುದು ವೃತ್ತಿಯಲ್ಲಿ. ಒಂದು ಗೌರ್ಮೆಂಟಿನ ನೌಕರಿಯಲ್ಲಿ ಯಾರ್ಯಾರು ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದೀರೋ ಅಂಥವ್ರಿಗೆ ಸ್ವಲ್ಪ ಸ್ಥಾನಗಳ ಬದಲಾವಣೆ ಆಗುವಂಥದ್ದು, ಅಥವಾ ಬೇರೆ ಯಾವುದೋ ಒಂದು ಅವಕಾಶಗಳು ಪೋಸ್ಟು ಸಿಗುವಂಥ ಚಾನ್ಸಸ್ ಇದೆ. ಅಥವಾ ನಿಮ್ಮ ಮೇಲಧಿಕಾರಿ ಪರವಾಗಿಲ್ಲಪ್ಪ, ನಾನು ಸ್ವಲ್ಪ ದಿವಸ ರಜೆ ಹಾಕ್ತೇನೆ, ಈ ಜಾಗವನ್ನು ನೋಡಿಕೊಳ್ಳುವಂತಹ ಒಂದು ಪ್ರಯತ್ನಗಳು ಕೂಡ ಆಗಬಹುದು. ಯಾಕಂದರೆ ವೃತ್ತಿಯಲ್ಲಿ ತೀರಾ ಕೈ ತಪ್ಪಿ ಕೆಲಸವೇ ಇಲ್ಲ ಹೇಳುವಂತಹ ಒಂದು ಪರಿಸ್ಥಿತಿ ಭಗವಂತ ನೀವು ನೀಡಲಿಕ್ಕಿಲ್ಲ. ಆದರೂ ಸ್ವಲ್ಪ ಬದಲಾವಣೆಗಳನ್ನು ಕೊಡುವಂತಹ ಒಂದು ವರ್ಷ ಅಂತೇಳಿ ಹೇಳಬಹುದು. ಹಾಗೆ ಎರಡನೇದಾಗಿ ಬಹಳ ಮುಖ್ಯವಾಗಿ ಗಮನಿಸುವಂಥದ್ದು ಸ್ಥಿರವಾದಂತಹ ಪರ್ಮನೆಂಟ್ ಉದ್ಯೋಗ ಆಗುತ್ತಾ ಅಂಥೇಳಿ ಭಾಳಷ್ಟು ಜನ ಗಮನಿಸ್ತಾ ಇರ್ತೀರಿ, ಪ್ರಯತ್ನ ಮಾಡ್ತಾ ಇರ್ತೀರಿ. ಅಂಥವರಿಗೆ ಸಾಮಾನ್ಯವಾಗಿ 31/10 ನೋಡಿ, ಗುರುವು ಸಿಂಹರಾಶಿಗೆ ಪ್ರಯಾಣ ಮಾಡಿದಾಗ ನಿಮಗೆ ಒಂದು ಸ್ಥಿರವಾದಂಥ ಉದ್ಯೋಗ ಅಥವಾ ಉದ್ಯೋಗದಲ್ಲಿ ಕರೆಕ್ಟಾಗಿ ಏನೋ ಒಂದು ಅನುಕೂಲತೆಗಳಾಗುವಂತಹ ಒಂದು ಚಾನ್ಸಸ್ ಇದೆ. ಹಾಗಾಗಿ ಅಲ್ಲಿವರೆಗೆ ಸ್ವಲ್ಪ ವೇಟ್ ಮಾಡಿ. ಅಪ್ಲಿಕೇಶನ್ ಹಾಕಿದ್ದೇನೆ 2-3 ತಿಂಗಳಾಯಿತು, ಆಗಲಿಲ್ಲ ಅಂತೇಳಿ ಬಿಡ್ಲಿಕ್ಕೆ ಹೋಗಬೇಡಿ. ಗುರುವು 31ನೇ ತಾರೀಕಿಗೆ ಸಿಂಹರಾಶಿಗೆ ಪ್ರವೇಶ ಮಾಡ್ತಾನೆ. ಆಗ ಧನಸ್ಥಾನದಲ್ಲಿ ಮತ್ತು ಕುಟುಂಬ ಸ್ಥಾನದಲ್ಲಿ ಬಹಳಷ್ಟು ಭದ್ರವಾಗಿ ಆ ಗುರು ಅನುಗ್ರಹಿಸ್ತಾನೆ. ಹಾಗಾಗಿ ಸ್ವಲ್ಪ ಮಟ್ಟಿಗೆ ಪರ್ಮನೆಂಟ್ ಆಗಬೇಕಾ, ಸ್ವಲ್ಪ ವೇಟ್ ಮಾಡಿ ಅಂತೇಳಿ ಹೇಳಬಹುದು. ಇನ್ನು ನೂತನವಾದಂಥ ಉದ್ಯೋಗವನ್ನು ಈ ವರ್ಷದಲ್ಲಿ ನಾನು ಆರಂಭ ಮಾಡ್ತೇನೆ ಅಂದರೆ ಖಂಡಿತವಾಗೂ ಮಾಡಿ. ನೋಡಿ, 12ನೇ ರಾಶಿಯಲ್ಲಿ ಗುರು ಇದ್ದರೂ ಕೂಡ ಗುರು ಇರುವಂಥ ಬುಧನ ಮನೆಯಲ್ಲಿದ್ದಾನೆ. ಹಾಗಾಗಿ ಅಂತಹ ತೀರಾ ನಷ್ಟಗಳಿಲ್ಲ. ಹಾಗಾಗಿ ನಿಮ್ಮ ಮನಸ್ಸಿಗೆ ಬೇರೆ ಬೇರೆ ಕೆಲಸಗಳು, ಬೇರೆ ಬೇರೆ ಬಿಸ್ನೆಸ್ಸು, ಬೇರೆ ಬೇರೆ ಲೈನು ಏನೇನು ಪ್ರಯತ್ನ ಮಾಡ್ತಾ ಇದ್ರು ಅದನ್ನೆಲ್ಲ ಮುಂಚೂಣಿಯಲ್ಲಿರಿ, ಅದನ್ನು ಬಿಡಬೇಡಿ ನೀವು. ಯಾಕಂದರೆ ಒಂದು ಸಲ ನಷ್ಟವೋ ಅಥವಾ ಒಂದು ಸಲ ಸ್ವಲ್ಪ ನಿಧಾನವೋ ಆಗಬಹುದು. ಹಾಗಂತೇಳಿ ಕೆಲಸವೇ ಆಗುವುದಿಲ್ಲ ಅಥವಾ ನಿಧಾನವೇ ಆಗುತ್ತೆ ಅಥವಾ ನಾನು ಮಾಡಿದ್ದು ಯಾವುದು ಸಕ್ಸಸ್ಫುಲ್ಲೇ ಆಗುವುದಿಲ್ಲ ಹೇಳುವಂಥ ಅರ್ಥವೇ ಖಂಡಿತವಾಗೂ ಅಲ್ಲ. ಹಾಗಾಗಿ ನಾವೇನು ಪ್ರಯತ್ನ ಮಾಡಬೇಕಪ್ಪ ಅಂತಂದರೆ, ಬಹುಮುಖವಾದಂಥ ಪ್ರತಿಭೆ ಉಳ್ಳಂಥವರು ಕರ್ಕರಾಶಿಯವರು. ಒಂದೇ ಪ್ರತಿಭೆಯ ನಿಮಗೆ ಖಂಡಿತವಾಗೂ ಅಲ್ಲ, ಎಲ್ಲ ವಿಷಯದಲ್ಲೂ ತಿಳುವಳಿಕೆ ಇರುತ್ತೆ. ಮನೆ ವಿಷಯದಲ್ಲೂ ತಿಳುವಳಿಕೆ ಇರುತ್ತೆ, ಹಾಗೆ ಮನೆ ಕಟ್ಸೋದ್ರ ಬಗ್ಗೆ ತಿಳುವಳಿಕೆ ಇರುತ್ತೆ. ಹಾಗೆ ಇನ್ನೊಂದು ಬಹಳಷ್ಟು ಜನ ಐಡಿಯಾ ಹೇಳುವಂಥ ಮನಸ್ಥಿತಿಯೂ ಕೂಡ ಇರುತ್ತೆ. ಆದರೆ ಸ್ವಲ್ಪ ಕೆಲವೊಂದು ಸಲ ಮನಸ್ಸು ಬಹಳಷ್ಟು ವೀಕು ಕೂಡ ಆದದ್ದನ್ನು ಕೂಡ ಈ ರಾಶಿಯವರು ನೋಡಿದ್ದೇನೆ. ಒಟ್ಟಿನಲ್ಲಿ ಬಹುಮುಖವಾದಂಥ ಪ್ರತಿಭೆ ಉಳ್ಳಂಥ ವ್ಯಕ್ತಿಗಳಾದಂತಹ ನೀವು ಬಹುಮುಖವಾಗಿ ಕೆಲಸಗಳನ್ನು ಕೂಡ ಪ್ರಯತ್ನ ಮಾಡಬೇಕು. ಒಂದೇ ಇನ್ಕಮ್ ಸೋರ್ಸ್ ಬರುತ್ತೆ, ಒಂದೇ ರೀತಿಯಾದಂಥ ಹಣಕಾಸು ಬರುತ್ತೆ ಹೇಳಿ ನೀವು ಖಂಡಿತವಾಗೂ ಕೂತ್ಕೊಳ್ಳುವಂತಹದ್ದಲ್ಲ. ಬಹುಮುಖವಾಗಿ ಪ್ರಯತ್ನವನ್ನು ಮಾಡಿ. ಪ್ರಯತ್ನವನ್ನೇ ಮಾಡಿಲ್ಲ ಅಂತಾದರೆ ನಮ್ಮ ಫಲ ಖಂಡಿತವಾಗೂ ಪರಮೇಶ್ವರ ಕೊಡುವುದಿಲ್ಲ. ಹಾಗಾಗಿ ಮನುಷ್ಯ ಫಸ್ಟ್ ಪ್ರಯತ್ನವನ್ನು ಮಾಡಬೇಕು. ಹಾಗಾಗಿ ಬಹುಮುಖವಾದಂಥ ಪ್ರತಿಭೆ, ಬಹುಮುಖವಾದಂಥ ಇನ್ಕಮ್ ಸೋರ್ಸ್ ಬರುವಂಥ ಸಾಧ್ಯತೆಗಳಿದೆ. ಇವತ್ತು ಬಿಸ್ನೆಸ್ ಮಾಡಿದ್ದೇನೆ ನಾಳೆಗೆ ಬರಬೇಕು ಅಂದರೆ ಖಂಡಿತವಾಗೂ ಸಾಧ್ಯ ಇಲ್ಲ. ಆದರೆ ಕಾಲಾನಂತರದಲ್ಲಾದರೂ ಕೂಡ ಸ್ವಲ್ಪ ಆದರೂ ಕೂಡ ಅನುಕೂಲತೆಗಳಾಗಬಹುದು. ಹಾಗಾಗಿ ವೃತ್ತಿಯ ಜೀವನ ಮತ್ತು ವೃತ್ತಿಯ ಬದಲಾವಣೆಗಳು, ವೃತ್ತಿಯಲ್ಲಿ ಏನೋ ನೂತನವಾದಂಥ ವೃತ್ತಿಯನ್ನು ಕೂಡ ಆರಂಭ ಮಾಡುವಂಥ ಒಂದು ವರ್ಷ ಎಂಬುದನ್ನು ಕೂಡ ನಾವು ಹೇಳಬಹುದು. ಎಷ್ಟೋ ಸಲ ನೋಡಿ, ಕೆಲವೊಂದಷ್ಟು ಈಗ ಬೆಳ್ಳಿ ಬಂಗಾರದ ವ್ಯಾಪಾರ ಮಾಡುವಂಥ ಅಂಗಡಿ ಇದೆ ಅಂತ ಇಟ್ಕೊಳ್ಳಿ, ಸ್ವಲ್ಪ ಬಹಳಷ್ಟು ಮೇಲಕ್ಕೆ ಹೋದಾಗ ಗಿರಾಕಿ ಬರುವುದಿಲ್ಲ. ನೋಡಿ, ಇವತ್ತಿನ ಕಾಲದಲ್ಲಿ ಯುದ್ಧವೇ ಮೊದಲಾದಂಥ ನಡೀತಾ ಇದೆ ಈ ಸಮಯದಲ್ಲಿ. ಹಾಗಾಗಿ ಇಂತಹ ಸಮಯದಲ್ಲಿ ಏನಪ್ಪ, ಕೆಲವೊಂದಷ್ಟು ಹೋಟೆಲ್ಗಳಿಗೆ ಸಿಲಿಂಡರ್ ಕೊರತೆ, ಹೀಗೆ ಬೇರೆ ಬೇರೆ ರೀತಿಯಾದಂತಹ
ಯಾವ ವೃತ್ತಿಯನ್ನು ನಿರಂತರವಾಗಿ ನಂಬಿಕೊಂಡು ಹೀಗೆ ಆಗತ್ತೆ ಹೇಳುವಂಥದ್ದು ಕಷ್ಟ. ಹಾಗಾಗಿ ನೀವು ಕರ್ಕರಾಶಿಯವರು ಬಹುಮುಖವಾದಂಥ ಪ್ರತಿಭೆ, ಬಹುಮುಖವಾದಂಥ ಇನ್ಕಮ್ ಸೋರ್ಸನ್ನು ಜಾಸ್ತಿ ಪ್ರಯತ್ನ ಮಾಡಿಕೊಳ್ಳಿ. ಅದರಿಂದ ಈ ವರ್ಷದಲ್ಲಿ ಬಹಳ ಉತ್ತಮವಾದಂತಹ ಫಲಿತಾಂಶಗಳನ್ನು ಕೂಡ ಅನುಭವಿಸ್ತೀರಿ ಎಂಬುದನ್ನು ಹೇಳಬಹುದು. ಇನ್ನು ಹಣಕಾಸು ಏನಾದರೂ ಬರುತ್ತಾ ಎಂಬುದನ್ನು ಗಮನಿಸ್ತಾ ಹೋದರೆ ವೃತ್ತಿ ಬಹಳಷ್ಟು ಬದಲಾವಣೆ ಕೊಟ್ಟರೂ ಕೂಡ 15 ದಿವಸ ಟಾಪ್ ಲೆವೆಲ್ಗೆ ಹೋಗುತ್ತೆ. 15 ದಿವಸ ಹೆಚ್ಚಿನದಾದಂತಹ ವ್ಯವಹಾರಗಳು ಚೆನ್ನಾಗಿ ನಡೆಯುವ ಮಾತ್ರದಿಂದ 8 ಆದಾಯ ಬಹಳ ಮುಖ್ಯವಾಗಿ ಗಮನಿಸಬೇಕು ನೋಡಿ. ಖರ್ಚು 2 ಹೇಳಿದ್ದಾರೆ. ಹಾಗಾಗಿ ಈ ವರ್ಷದಲ್ಲಿ ಎಲ್ಲೆಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡ್ತೀರಿ ಗೊತ್ತಿಲ್ಲ. ತಜ್ಞರನ್ನು ಸಂಪರ್ಕ ಮಾಡಿ ಅವರ ಒಂದು ಸಲಹೆ ಪಡ್ಕೊಂಡು ಅಂತಹ ರೀತಿಯಲ್ಲಿ ಬಹಳಷ್ಟು ರೀತಿಯಾಗಿ ಇನ್ವೆಸ್ಟ್ಮೆಂಟನ್ನು ಕೂಡ ಮಾಡಿ. ಯಾಕೆಂದರೆ ಮನುಷ್ಯನಿಗೆ ಎಲ್ಲವೂ ಕೂಡ ಕೈ ಹತ್ತತಾನೇ ಇರುವುದಿಲ್ಲ. ಕೆಲವೊಂದು ಸಲ ಚೆನ್ನಾಗಿರುವಂಥ ಸಮಯ ಬರುತ್ತೆ, ಕೆಲವೊಂದು ಸಲ ಚೆನ್ನಾಗಿರದೇ ಇರುವಂಥ ಸಮಯವೂ ಕೂಡ ಬರುತ್ತೆ. ಹಾಗಾಗಿ ಈ ವರ್ಷದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಬಹಳ ಉತ್ತಮವಾದಂಥ ಒಂದು ಸಮಯ. ಗುರು ಧನಸ್ಥಾನಕ್ಕೆ ಹೋದ್ಮೇಲೆ 10ನೇ ತಿಂಗಳ ಅನಂತರದಲ್ಲಿ 10, 11, 12 ಜನವರಿ 2027ನೇ ಇಸ್ವಿ ಅಲ್ಲಿವರೆಗೂ ಕೂಡ ನಿಮಗೆ ಗುರು ಧನಸ್ಥಾನದಲ್ಲಿ ಇರ್ತಾನೆ. ಹಾಗಾಗಿ ಇನ್ವೆಸ್ಟ್ಮೆಂಟನ್ನು ಒಳ್ಳೆ ರೀತಿಯಾಗಿ ಪ್ರಯತ್ನ ಮಾಡಿ. ಅದರ ಬಗ್ಗೆ ಸ್ವಲ್ಪ ತಿಳುವಳಿಕೆ ಇರುವಂಥ ವ್ಯಕ್ತಿಗಳನ್ನು ಸಂಪರ್ಕ ಮಾಡಿಕೊಡಿ. ಯಾಕಂದರೆ ಎಷ್ಟೋ ಸಲ ತುಂಬ ಗಾಬರಿಯಾಗೋ, ತುಂಬ ಉಳಿಸಬೇಕು ಹೇಳುವಂತಹ ಪ್ರಯತ್ನದಿಂದನೂ ಏನೇನೋ ಹೋಗಿ ದುಡ್ಡನ್ನು ಹಾಕಿ ನಷ್ಟ ಮಾಡಿಕೊಳ್ಳೋದನ್ನು ಕೂಡ ಸಾಕಷ್ಟು ಸಲ ನಾವು ನೋಡ್ಕೊಳ್ತೇವೆ. ಹಾಗಾಗಿ ಇನ್ವೆಸ್ಟ್ಮೆಂಟ್ ಮಾಡುವಂಥ ವರ್ಷ, ಹಣಕಾಸಿನ ವಿಷಯದಲ್ಲಿ ಹೆಚ್ಚಿನದಾದಂಥ ಲಾಭಾಂಶಗಳನ್ನು ಪಡೆಯುವಂಥ ಒಂದು ವರ್ಷ. ಅದ್ರ ಜೊತೆಗೆ ಉಳಿಸ್ತೀರಿ, ಬೆಳೆಸಲಿಕ್ಕೆ ಕೂಡ ಪ್ರಯತ್ನಗುಣ ಮಾಡಿ ಅಂತೇಳಿ ಹೇಳ್ತೇನೆ. ಹಾಗೆ ಮನೆ ಅಥವಾ ಏನಾದರೂ ಖರೀದಿ ಮಾಡಬಹುದಾ? ಸ್ಥಿರಾಸ್ತಿ ಅಂತಂದರೆ ಸ್ಥಿರಾಸ್ತಿ ಖಂಡಿತವಾಗೂ ಮಾಡಬಹುದು. ಒಂದನೇದಾಗಿ ಭೂಮಿಯ ವ್ಯಾಪಾರ ವ್ಯವಹಾರ ಮಾಡುವಂಥ ವ್ಯಕ್ತಿಗಳಿರಬಹುದು, ಅಥವಾ ಕಬ್ಬಿಣದ ವ್ಯಾಪಾರ ವ್ಯವಹಾರ ಮಾಡ್ತಾ ಇರುವಂಥ ವ್ಯಕ್ತಿಗಳು ನಿಮಗೆ ಹೆಚ್ಚಿನದಾದಂಥ ಅವಕಾಶಗಳು ಕೂಡ ಈ ತಿಂಗಳಲ್ಲಿ ಸಿಗುತ್ತೆ, ಈ ವರ್ಷದಲ್ಲಿ ಸಿಗುತ್ತೆ ನಿಮಗೆ. ಯಾಕೆ ಅಂತಂದರೆ ನೋಡಿ, ಗುರು ಧನಸ್ಥಾನದಲ್ಲಿ ಬಂದಿದ್ದಾನೆ ಅಥವಾ ರಾಶಿಯಲ್ಲಿ ಬಂದಿದ್ದಾನೆ. ಒಂದು ಪಿತ್ರಾರ್ಜಿತವಾದಂತಹ ಆಸ್ತಿಪಾಸ್ತಿಗಳು ಸಿಗಬಹುದು, ಅಥವಾ ನೀವೇ ಹೋರಾಟ ಮಾಡಿ ಸ್ವಯಾರ್ಜಿತವಾಗಿ ನೀವೇ ಕಷ್ಟಪಟ್ಟು ಉಳಿಸಿರುವಂತಹ ದುಡ್ಡನ್ನೆಲ್ಲೋ ಒಂದು ಕಡೆಗೆ ಖರೀದಿಗೆ ಉಪಯೋಗಿಸಿ ನೀವೊಂದು ಮನಸ್ಸಿಗೆ ಪರವಾಗಿಲ್ಲಪ್ಪ. ಯಾಕಂದರೆ ಮೇಲ್ಗಡೆ ನೋಡ್ತಾ ಹೋದರೆ ಭಾಳಷ್ಟು ಜನ ಶ್ರೀಮಂತರು ಇರ್ತಾರೆ. ನಿಮಗೆ ನಿಮ್ಮದಾದಂತಹ ವ್ಯವಸ್ಥೆಗೆ ತಕ್ಕದಾದಂಥ ಒಂದು ಭೂಮಿಯೋ ವ್ಯವಸ್ಥೆಯೋ ಕೂಡ ನಿಮಗೆ ಈ ವರ್ಷದಲ್ಲಿ ಸಿಗುವಂಥ ಚಾನ್ಸಸ್ ಇದೆ. ಬಹಳ ಮುಖ್ಯವಾಗಿ ರಿಯಲ್ ಎಸ್ಟೇಟ್ ಉದ್ಯಮಿಗಳು ಮತ್ತು ಸೇಲ್ ಬಿಲ್ಡಿಂಗ್ ಕಟ್ಟುವಂಥವರು, ಭೂಮಿ ವ್ಯಾಪಾರ ವ್ಯವಹಾರ ಮಾಡೋರಿಗೆ ಈ ವರ್ಷದ ಬಹಳಷ್ಟು ಟಾಪ್ ಲೆವೆಲಿಗೆ ಹೋಗುವಂಥ ಸಾಧ್ಯತೆಗಳಿದೆ. ನೋಡಿ, ಇವತ್ತಿನ ದಿವಸ ದೊಡ್ಡ ದೊಡ್ಡ ಮಹಾನಗರದಲ್ಲಿ ಬಹಳಷ್ಟು ಬೆಲೆ ಏರಿಕೆಯಾಗಿದೆ. ಅದು ಏರ್ತಾ ಹೋಗ್ತದೆ ಬಿಟ್ಟರೆ ಕೆಳಗಡೆ ಬರುವಂಥದ್ದಿಲ್ಲ. ಹಾಗಾಗಿ ಪ್ರಯತ್ನವನ್ನು ಮಾಡಿ, ಚಿಕ್ಕ ವಯಸ್ಸಿನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡುವಂಥ ಪ್ರಯತ್ನವನ್ನು ಮಾಡಿ, ಅದು ಬಹಳ ಒಳ್ಳೆಯದು. ಭೂಮಿಯ ವ್ಯವಸ್ಥೆಯಲ್ಲಿ ಬಹಳ ಉತ್ತಮ ಎಂಬುದನ್ನು ಕೂಡ ಹೇಳಬಹುದು. ಹಾಗೆಯೇ ನಿಮ್ಮ ಊರಿನಲ್ಲಿ ಅಥವಾ ಬೇರೆ ಕಡೆಗೆಲ್ಲೋ ಒಂದು ಕಡೆ ಭೂಮಿಯ ಒಂದು ವ್ಯಕ್ತಿಯ ಪರಿಚಯದಿಂದ ಅಥವಾ ಗೊತ್ತಿರುವಂಥ ವ್ಯಕ್ತಿಗಳಿಂದ ಎಲ್ಲೋ ಒಂದು ಕಡೆಗೆ ಲಾಭಾಂಶಗಳನ್ನು ಕೂಡ ನೀವು ಪಡೆಯಬಹುದು ಎಂಬುದನ್ನು ಕೂಡ ಹೇಳಬಹುದು. ಹಾಗೆ ಹಳೆಯದಾದಂತಹದ್ದು, ಬಹಳಷ್ಟು ಹಿಂದೆ ಇರುವಂತಹ ಕೆಲವೊಂದಷ್ಟು ವಸ್ತುಗಳು, ವ್ಯಕ್ತಿಗಳು ಕೂಡ ತ್ಯಾಜ್ಯವಾಗುವಂತಹ ಪರಿಸ್ಥಿತಿ ಈ ವರ್ಷದಲ್ಲಿ ಬರಬಹುದು. ಎಷ್ಟೋ ಸಲ ನಾವು ಅಂದ್ಕೊಳ್ತಾ ಇರ್ತೇವೆ, ನಾವು ಮುಂದೆ ಹೋಗಲಿಕ್ಕೆ ಆಗೋದಿಲ್ಲ ಅಂತಂದರೆ ಒಂದು ನಮ್ಮ ಜೊತೆಗಿರುವಂತಹ ವ್ಯಕ್ತಿಗಳ ಮನಸ್ಥಿತಿ ಸರಿ ಇಲ್ಲದೇ ಇರಬಹುದು, ಅಥವಾ ನಮ್ಮ ಫೋಕಸ್ ಸರಿಯಾಗಿ ಆಗದೇ ಇರುವಂಥ ಪರಿಸ್ಥಿತಿ ಆಗುತ್ತೆ. ಹಾಗಾಗಿ ಕೆಲವೊಂದಷ್ಟು ವಸ್ತುಗಳು, ಕೆಲವೊಂದಷ್ಟು ವಿಷಯಗಳು, ಕೆಲವೊಂದಷ್ಟು ನಮ್ಮ ಜೊತೆಗಿರುವಂತಹ ವ್ಯವಹಾರಗಳು ತ್ಯಾಜ್ಯವಾಗಬಹುದು. ತ್ಯಾಜ್ಯ ಅಂತಂದರೆ ಬಿಡಲ್ಪಡಬಹುದು. ನಿಮಗೆ ಸ್ವತಂತ್ರವಾಗಿ ಜ್ಞಾನೋದಯವಾಗುತ್ತೆ. ಎಷ್ಟೋ ಸಲ ನಮಗೆ ಸರಿಯಾದಂಥ ತಿಳುವಳಿಕೆ ಇಲ್ಲದೇ ಇದ್ದಾಗ ಯಾರೋ ಒಬ್ಬರನ್ನು ನಾವು ಮಾರ್ಗದರ್ಶನಕ್ಕೆ ಹೋಗ್ತೇವೆ. ಅವರು ಸರಿಯಾದಂಥ ಮಾರ್ಗದರ್ಶನ ಅವರ ತಕ್ಕ ಮಟ್ಟಿಗೆ ಕೊಡಬಹುದು, ಅದರದ್ದು ಸರಿಯೂ ಕೂಡ ಆಗಬಹುದು, ಸರಿಯಾಗದೇನೂ ಕೂಡ ಇರಬಹುದು. ಹಾಗಾಗಿ ನೀವು ನಿಮ್ಮ ವೈಯಕ್ತಿಕವಾದಂಥ ವ್ಯವಸ್ಥೆಗೆ ಸರಿಯಾದದ್ದನ್ನು ನೋಡಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡಿ. ಹಾಗೆ ವಿವಾಹಾದಿ ಮಂಗಲ ಕಾರ್ಯಕ್ಕೆ ನೋಡಿ, ರಾಶಿಗೆ ಗುರು ಬಂದಾಗ ಬಹಳ ಒಳ್ಳೆಯದು. ಹಾಗಾಗಿ ಮೇ, ಜೂನ್ ಅನಂತರದಲ್ಲಿ ಬಹಳಷ್ಟು ಪ್ರಯತ್ನವನ್ನು ಮಾಡಿ ಮಂಗಲ ಕಾರ್ಯ ಆಗಲಿಕ್ಕೆ, ಅಥವಾ ನಿಮ್ಮ ಮಕ್ಕಳಿಗೆ ವಿವಾಹಾದಿ ಮಂಗಲ ಕಾರ್ಯಗಳಾಗಬೇಕು ಅಂತಂದರೆ ಪ್ರಯತ್ನ ಮಾಡಿ. ಮಂಗಲ ಕಾರ್ಯಕ್ಕೆ ಬಹಳಷ್ಟು ಶುಭ ಇದೆ ಈ ವರ್ಷದಲ್ಲಿ. ನೋಡಿ, ಮದುವೆ ಆಗುವಂಥ ಚಾನ್ಸಸ್ ಜಾಸ್ತಿ ಇದೆ. ನೋಡಿ, ಬಹಳಷ್ಟು ಜನ ಆಶ್ಲೇಷ ನಕ್ಷತ್ರದಲ್ಲಿರ್ಬೋದು, ಪುಷ್ಯ ನಕ್ಷತ್ರದಲ್ಲಿರ್ಬೋದು, ನೀವೆಲ್ಲ ಗಮನಿಸ್ತಾ ಇರ್ತೀರಿ. ಆದಷ್ಟು ಗುರು ಬದಲಾವಣೆ ಆಗ್ತಾ ಇದ್ದಂತೆ ನಿಮಗೆಲ್ಲ ಒಂದಂತಕ್ಕೆ 6ನೇ ತಿಂಗಳಿಗೆ 1/6/2026 ಗುರು ಬದಲಾವಣೆ ಆಗ್ತಾನೆ. ಒಂದು ನಿಮ್ಮ ರಾಶಿಗೆ ಬರ್ತಾನೆ, ಉಚ್ಚ ರಾಶಿಗೆ ಏನಾದರೂ ಕೂಡ ಧೈರ್ಯವನ್ನು ಕೊಡುವಂಥ ಪರಿಸ್ಥಿತಿ. ಹಾಗಾಗಿ ವಿವಾಹಾದಿ ಮಂಗಲ ಕಾರ್ಯಕ್ಕೆ ಬಹಳಷ್ಟು ಅನುಕೂಲತೆಗಳನ್ನು ಕೂಡ ಭಗವಂತ ಅನುಗ್ರಹಿಸಬಹುದು. ಇನ್ನು ಬಹಳ ಮುಖ್ಯವಾಗಿ ವಿವಾಹ ಆಗಿದೆಯಪ್ಪ, ಸಂತಾನ ಹೇಗೆ ಅಂತ ಸಂತಾನಕ್ಕೂ ಪ್ರಯತ್ನ ಮಾಡಿ. ಈ ವರ್ಷದಲ್ಲಿ ಏನಾದರೂ ಒಂದು ಒಳ್ಳೆ ರೀತಿಯಾದಂಥ ಶುಭವಾದಂಥ ಸುದ್ದಿಗಳು, ತಿಂಗಳದಕ್ಕಿಂತ ಸಾಮಾನ್ಯವಾಗಿ ಈ ವರ್ಷ ಅಂತ ಇಟ್ಕೊಳ್ಳಿ, ಈ ವರ್ಷದಲ್ಲಿ ಏನಾದರೂ ಕೂಡ ಒಂದು ಒಳ್ಳೆ ರೀತಿಯಾದಂಥ ಸತ್ಸಂತಾನಗಳು, ಒಳ್ಳೆ ರೀತಿಯಾದಂಥ ಜೀವನದ ದಾರಿಗಳು ಸಿಗುವಂಥ ಚಾನ್ಸಸ್ ಇದೆ. ಇನ್ನು ಬಹಳ ಮುಖ್ಯವಾಗಿ ಆರೋಗ್ಯ ನೋಡಿ, ಆರೋಗ್ಯ ಬಹಳಷ್ಟು ನಿಮಗೆ ಹದಗೆಡ್ತಾ ಇದೆ ಈ ರಾಶಿಯವರಿಗೆ. ಒಂದನೇದಾಗಿ ಜೀರ್ಣಕ್ರಿಯೆಯಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು, ಮತ್ತು ನಮ್ಮಲ್ಲಿ ಹೇಳ್ತಾರಲ್ಲ ಆಯುರ್ವೇದಿಕದಲ್ಲಿ ವಾತ ಪಿತ್ತ ಕಫ ಅಂಥೇಳಿ ಹೇಳ್ತೇವೆ. ಹಾಗಾಗಿ
ಕಫದ ಪ್ರವೃತ್ತಿ ಜಾಸ್ತಿ ಆಗುವಂಥ ಪರಿಸ್ಥಿತಿ, ಮತ್ತು ಕೋಲ್ಡ್ ಆಗುವಂಥದ್ದು, ತಲೆನೋವು ಬರುವಂಥದ್ದು, ಇದ್ದಕ್ಕಿದ್ದ ಹಾಗೆ ಸಣ್ಣ ಪುಟ್ಟ ಉಸಿರಾಟದಲ್ಲೇನೋ ಸಮಸ್ಯೆ ಆಗುವಂಥ ಚಾನ್ಸಸ್ ಇದೆ. ಹಾಗಾಗಿ ಈ ವರ್ಷದಲ್ಲಿ ಆರೋಗ್ಯಕ್ಕೆ ನೀವು ಬಹಳಷ್ಟು ಜಾಗ್ರತೆ ವಹಿಸ್ಕೊಳ್ಬೇಕು. ಅಂದರೆ ಆರೋಗ್ಯಂ ಪ್ರದದಾತನೋ ದಿನಕರಃ ಎಂಬುದಾಗಿ ಹೇಳಿದ್ದಾರೆ. ಹಾಗಾಗಿ ಸೂರ್ಯ ನಮಸ್ಕಾರ ಮಾಡುವಂಥದ್ದು, ಆದಿತ್ಯ ಹೃದಯ ಸ್ತೋತ್ರ ಪಾರಾಯಣೆ ಮಾಡುವಂಥದ್ದು, ಇದನ್ನೆಲ್ಲ ಖಂಡಿತವಾಗೂ ಬಿಡಬೇಡಿ ನೀವು. ಎಲ್ಲೋ ಒಂದು ಕಡೆಗೆ ನಿಮಗೆ ರಕ್ಷಣೆ ಮಾಡುವವರು ಯಾರಪ್ಪ ಅಂತಂದರೆ ಭಗವಂತನೇ. ಆ ರೋಗಗಳನ್ನೆಲ್ಲ ಪರಿಹಾರ ಮಾಡುವಂಥವನು ಸೂರ್ಯ ಅಥವಾ ಈಶ್ವರ ಎಂಬುದಾಗಿ ಹೇಳ್ತೇವೆ. ಶನೇಶ್ವರನ ನಿಮಗೆ ಭಾಗ್ಯದಲ್ಲಿದ್ದಾನೆ. ಶನೇಶ್ವರನು ತೊಂದರೆ ಕೊಡ್ತಾನೆ ಹೇಳೋದಕ್ಕಿಂತನೂ ನೀವೇ ನಿಮ್ಮ ಕೈಯಾರೆ ಸರಿಯಾದಂಥ ಸಮಯಕ್ಕೆ ಊಟ ತಿಂಡಿ ಮಾಡೋದಿಲ್ಲ, ಸರಿಯಾದಂಥ ಪ್ಲ್ಯಾನ್ ಮಾಡೋದಿಲ್ಲ, ಸರಿಯಾದಂಥ ನಿದ್ರೆ ಮಾಡೋದಿಲ್ಲ. ಇದನ್ನೆಲ್ಲ ನಾವೇ ಮಾಡುವಂಥ ತಪ್ಪು. ಯಾಕಂದರೆ ಇವತ್ತಿನ ಕಾಲದಲ್ಲಿ ಸರಿಯಾದಂಥ ಆರೋಗ್ಯ ಸಿಗಬೇಕು ಅಂತಂದರೆ ಸರಿಯಾದಂಥ ನಮ್ಮ ಜೀವನ ಶೈಲಿಯನ್ನು ಕೂಡ ನಾವು ಮಾಡಿಕೊಳ್ಬೇಕು. ಇನ್ನೊಬ್ಬರನ್ನು ಅಥವಾ ವಾತಾವರಣವನ್ನು, ಜಗತ್ತನ್ನು ಅಥವಾ ಇನ್ನೊಬ್ಬರನ್ನು ಬೈಯುವುದರಲ್ಲಿ ಅರ್ಥ ಇಲ್ಲ. ಹಾಗಾಗಿ ನಾವು ನಮ್ಮನ್ನು ಆರೋಗ್ಯದ ವಿಷಯದಲ್ಲಿ ತಿದ್ದುಕೊಳ್ಳುವಂತಹ ಪ್ರಯತ್ನ ಮಾಡಬೇಕು. ಕರ್ಕಾಟಕ ರಾಶಿಯವರ ಆರೋಗ್ಯದ ವಿಷಯದಲ್ಲಿ ತಿದ್ದುಕೊಳ್ಳಿ. ಯಾಕಂದರೆ ಏನೋ ಮೇಜರಾಗಿ ಸಮಸ್ಯೆ ಬಂದಾಗ ಸುಮ್ಮನೆ ಆಸ್ಪತ್ರೆಗೆ ದುಡ್ಡು ಸುರಿಯುವ ಹಾಗಾಗುತ್ತೆ. ಹಾಗಾಗಿ ಆರೋಗ್ಯದ ಬಗ್ಗೆ ಕಾಳಜಿ ಅಂತಲೂ ಕೂಡ ಹೇಳಬಹುದು. ಇನ್ನು ಬಹಳ ಮುಖ್ಯವಾಗಿ ಗಮನಿಸುವಂಥದ್ದು ಮುಂದಿನದ್ದು ಏನಾದರೂ ಪ್ರಯಾಣವಾಗ್ತದೆಯಾ? ಪ್ರಯಾಣಾದಿಗಳು ಬಹಳಷ್ಟು ಆಗಬಹುದು. ಸಾಮಾನ್ಯವಾಗಿ ಡಿಸೆಂಬರ್ ಆಸುಪಾಸಿನಲ್ಲಿ ಹೊರದೇಶಕ್ಕೆ ಹೋಗಬೇಕು ಅಥವಾ ಈ ದೇಶಕ್ಕೆ ಬರಬೇಕು, ಹೀಗೇನೋ ಬದಲಾವಣೆಗಳು ಸಿಗುವಂಥ ಚಾನ್ಸಸ್ ಇದೆ. ವಿವಾಹಾದಿ ಆದಷ್ಟು ಪ್ರಯಾಣಕ್ಕೂ ಕೂಡ ವಿಶೇಷವಾಗಿ ಅನುಕೂಲತೆಗಳನ್ನು ಕೂಡ ರಾಹುಕೇತು ಗ್ರಹಗಳು ಕೊಡ್ತಾರೆ. ಮತ್ತು ತಂದೆ ತಾಯಿಯವರ ವಿಶೇಷವಾದಂಥ ಆಶೀರ್ವಾದ ಈ ವರ್ಷದಲ್ಲಿ ಸಿಗುವಂಥ ಚಾನ್ಸಸ್ಸು ಬಹಳ ಮುಖ್ಯವಾಗಿ ರಾಶಿ ಕೇತು ಬರುತ್ತಾನೆ. ಹಾಗಾಗಿ ತಂದೆ ತಾಯಿಯವರ ವಿಷಯದಲ್ಲೂ ಕೂಡ ಜಾಗ್ರತೆ ವಹಿಸ್ಕೊಳ್ಬೇಕು. ಅದರ ಜೊತೆಲಿ ವೃದ್ಧರು ಯಾರ್ಯಾರಿದ್ದಾರೋ ಅವ್ರ ಬಗ್ಗೆ ತುಂಬ ಪ್ರೀತಿ. ಈ ಕರ್ಕರಾಶಿಯವರು ಬಹಳ ಸೆಂಟಿಮೆಂಟ್ ಇದೆ ನಿಮಗೆ. ಆದರೂ ಕೂಡ ಎಲ್ಲೋ ಒಂದು ಕಡೆಗೆ ಸಣ್ಣ ಪುಟ್ಟ ಸಿಟ್ಟು, ಕೋಪ, ತಾಪಗಳು ನಿಮ್ಮ ಅವಸರ ಹೇಳುವಂಥ ಜಾಸ್ತಿ ಇದೆ ಈ ವರ್ಷದಲ್ಲಿ. ಹಾಗಾಗಿ ಹಿರಿಯರ ವಿಷಯದಲ್ಲಿ ಬಹಳಷ್ಟು ತಾಳ್ಮೆ, ಬಹಳಷ್ಟು ಗೌರವ ಕೊಡುವಂತಹ ಪ್ರಯತ್ನವನ್ನು ಜಾಸ್ತಿ ಮಾಡಿ. ಯಾಕಂದರೆ ನಿಮ್ಮಲ್ಲಿ ಇದೆ, ಅದನ್ನು ವೃದ್ಧಿ ಮಾಡುವಂಥ ಪ್ರಯತ್ನವನ್ನು ಮಾಡಬೇಕು. ಇನ್ನು ಏನಾದರೂ ಅಪಘಾತಗಳು, ತೊಂದರೆಗಳು ಏನಾದರೂ ಕಾಣುತ್ತಾ ನೋಡ್ಲಿಕ್ಕೆ ಹೋದರೆ ನೋಡಿ, ಶನೈಶ್ಚರನು ವಕ್ರವಾಗಿ ಬರುತ್ತಾನೆ. ವಕ್ರವಾಗಿದ್ದಾಗ ಸ್ವಲ್ಪ ಜಾಗ್ರತೆ ವಹಿಸ್ಕೊಳ್ಬೇಕು ನೀವು. ಯಾಕಂದರೆ ವಕ್ರಿಣಸ್ತು ಮಹಾವೀರ್ಯಾಹ ಎಂಬುದಾಗಿ ಹೇಳಿದ್ದಾರೆ. 7ನೇ ತಿಂಗಳಿಂದ 12ನೇ ತಿಂಗಳವರೆಗೂ ಕೂಡ ಶನೈಶ್ಚರ ವಕ್ರ ಬರ್ತಾನೆ. ಅಂತಹ ಸಮಯದಲ್ಲಿ ವಾಹನದ ವಿಷಯದಲ್ಲಿ ಅಥವಾ ಏನಾದರೂ ದೊಡ್ಡ ದೊಡ್ಡ ವ್ಯಾಪಾರ ವ್ಯವಹಾರ ಮಾಡುವಾಗ ಅಥವಾ ಏನೋ ಒಂದಷ್ಟು ಕಾನೂನಿನ ವಿಷಯದಲ್ಲಿದ್ದರೆ ಇದಿಷ್ಟು ಸ್ವಲ್ಪ ತಾಳ್ಮೆಯಿಂದ ಇರಿ. ಸ್ವಲ್ಪ ನಿಧಾನವಾಗಿ ಯೋಚನೆ ಮಾಡಿಕೊಂಡು ಬಗೆಹರಿಸ್ಕೊಳ್ಳಿ. ಒಂದೇ ಸಲ ದಿಢೀರನೆ ಯಾವುದು ತೀರ್ಮಾನ ಮಾಡ್ಕೊಳ್ಳುವಂಥದ್ದು ಬೇಡ. ಇನ್ನು ಭಾಗ್ಯ ವೃದ್ಧಿ ಇದೆಯಾ ಅಂಥೇಳಿ ಬಹಳಷ್ಟು ಯೋಚನೆ ಮಾಡಬೇಕು. ಭಾಗ್ಯ ಈ ವರ್ಷದಲ್ಲಿ ಎಲ್ಲೋ ಒಂದು ಕಡೆ ವೃದ್ಧಿ ಇದೆ, ಎಲ್ಲೋ ಒಂದು ಕಡೆ ಕೈ ಹಿಡಿಯುವಂತಹ ಒಂದು ಸಾಧ್ಯತೆಗಳಿದೆ. ಇನ್ನು ಬಹಳ ಮುಖ್ಯವಾಗಿ ನೋಡಿ, ವಿವಾಹಾದಿ ಎಷ್ಟೋ ಜನಕ್ಕೆ ವಿವಾಹ ಆಗಿದೆ, ಡೈವರ್ಸು, ಕಿರಿಕಿರಿ ಅವು ಇವು ಆಗ್ತಾ ಇದೆ. ಅಂಥವ್ರಿಗೇನಪ್ಪ ಈ ವರ್ಷದಲ್ಲಿ ಪರಿಹಾರ ಅಂತಂದರೆ ಸಾಧ್ಯ ಆಗುತ್ತೋ ನೀವು ಅಷ್ಟು ಮನಸ್ಸನ್ನು ಸಮಾಧಾನ ಇಟ್ಕೊಳ್ಳಿ. ಸ್ವಲ್ಪ ಟೈಮಿಂದ ಏನಾದರೂ ಬದಲಾವಣೆ ಆಗುತ್ತಾ ನೋಡ್ಕೊಳ್ಳಿ. ಯಾಕಂದರೆ ಜೀವನದಲ್ಲಿ ಒಂದು ಸಲ ಮದುವೆ ಅಂತ ಹೇಳಿ ಆಗಿರುತ್ತೆ. ಆ ಮದುವೆ ಎಷ್ಟೋ ಸಲ ಮುರಿದು ಹೋಗಿಬಿಡುತ್ತೆ. ಕೆಲವೊಂದು ಸಲ 6 ತಿಂಗಳ 3 ತಿಂಗಳು ಬಿಟ್ಟಾಗ ನಮ್ಮ ಸಮಯವೂ ಸ್ವಲ್ಪ ದಶಾಭುಕ್ತಿಗಳ ಬದಲಾವಣೆ ಬಂದಾಗ ಒಳ್ಳೆಯದಾಗುವಂಥ ಚಾನ್ಸಸ್ಸು ಕೂಡ ಇರುತ್ತೆ. ಇಲ್ಲವೇ ಇಲ್ಲ ಹೇಳುವಂಥದ್ದಲ್ಲ. ಯಾಕಂದರೆ ಋಣಾನುಬಂಧ ರೂಪೇಣ ಪಶುಪತ್ನಿ ಸುತಾಲಯ ಎಂಬುದಾಗಿ ಹೇಳಿದ್ದಾರೆ. ಎಲ್ಲ ಋಣಾನುಬಂಧದಿಂದ ಎಲ್ಲವೂ ಕೂಡ ಒದಗಿ ಸೇರಿ ಬಂದಿರುತ್ತೆ. ಹಾಗಾಗಿ ಆ ಋಣಾನುಬಂಧ ಎಲ್ಲೋ ಒಂದು ಕಡೆಗೆ ಒಳ್ಳೆಯದನ್ನು ಕೂಡ ಮಾಡಬಹುದು ಹೇಳುವಂತಹ ಆ ನಿರೀಕ್ಷೆಯನ್ನು ನೀವು ಇಟ್ಕೊಂಡು ಪ್ರಯತ್ನ ಮಾಡಬೇಕು. ಇನ್ನು ಈ ರಾಶಿಯವರಿಗೆ ಯಾವ್ಯಾವ ವೃತ್ತಿಯವರಿಗೆ ಬಹಳಷ್ಟು ಲಾಭ ಎಂಬುದನ್ನು ಗಮನಿಸ್ತಾ ಹೋದರೆ, ಒಂದನೇದಾಗಿ ಕೃಷಿಕರಿಗೆ ಬಹಳ ಮುಖ್ಯವಾಗಿ ಗಮನಿಸಬೇಕು. ಈ ರಾಶಿಯವರು ಕೃಷಿಕರು ಬಹಳಷ್ಟು ಜನ ಇದ್ದೀರಿ. ಹಾಗಾಗಿ ಕೃಷಿಯಲ್ಲಿ ಹೆಚ್ಚಿನದಾದಂಥ ಲಾಭಾಂಶಗಳು ಸಿಗುವಂಥ ಚಾನ್ಸಸ್ಸು. ಮತ್ತು ಸಣ್ಣ ಸಣ್ಣ ಬಿಸ್ನೆಸ್ ಮಾಡ್ತಾ ಇದ್ದರೆ ಆ ಬಿಸ್ನೆಸ್ಸಲ್ಲಿ ಬಹಳಷ್ಟು ಹೆಚ್ಚಿನದಾದಂಥ ಲಾಭಾಂಶಗಳು. ಅದರ ಜೊತೆಗೆ ಭೂಮಿ ವ್ಯಾಪಾರ ವ್ಯವಹಾರ, ಕಬ್ಬಿಣದ ವ್ಯಾಪಾರ ವ್ಯವಹಾರ, ಲಿಕ್ವಿಡ್ ವ್ಯಾಪಾರ ವ್ಯವಹಾರ. ಮತ್ತು ಬಹಳ ಮುಖ್ಯವಾಗಿ ಗಮನಿಸುವಂಥದ್ದು ನೋಡಿ, ರಾಶಿಗೆ ಗುರು ಉಚ್ಚನಾಗಿ ಬರುತ್ತಾನೆ. ಹಾಗಾಗಿ ಧಾರ್ಮಿಕ ಮುಖಂಡರು ಯಾರ್ಯಾರಿದ್ದೀರೋ, ಸನ್ಯಾಸಿಗಳಿರಬಹುದು, ಗುರುಗಳಿರಬಹುದು, ಪ್ರವಚನ ಮಾಡುವಂಥ ವ್ಯಕ್ತಿಗಳಿರಬಹುದು, ಅಥವಾ ಆಶ್ರಮಗಳನ್ನು ನಡೆಸ್ತಾ ಇರುವಂಥ ವ್ಯಕ್ತಿಗಳಿರಬಹುದು, ನಿಮಗೆಲ್ಲ ಈ ವರ್ಷದಲ್ಲಿ ಬಹಳಷ್ಟು ನಿಮ್ಮ ಮನಸ್ಸಿನ ಇಷ್ಟಾರ್ಥಗಳು ನೆರವೇರುವಂಥ ಸಾಧ್ಯತೆಗಳಿದೆ. ಗುರು ನೋಡಿ ಉಚ್ಚವಾಗಿ ಬಂದಿದ್ದಾನೆ ಅಂತಂದರೆ ಧರ್ಮವನ್ನು ಉಳಿಸ್ಲಿಕ್ಕೆ ಪ್ರಾಮಾಣಿಕವಾದಂಥ ಪ್ರಯತ್ನವನ್ನು ಮಾಡ್ತಾ ಇದ್ದರೆ, ಎಷ್ಟೋ ಸಲ ಗೌರ್ಮೆಂಟ್ ಆಗಬೇಕು ಅಂಥೇಳಿ ಎಕ್ಸಾಮ್ ಬರೀತಾ ಇರ್ತೀರಿ. ಒಂದು 4 ವರ್ಷ 2 ವರ್ಷ 3 ವರ್ಷದಿಂದ ಆಗಿಲ್ಲ ಅಂತಂದರೆ ಈ ವರ್ಷದಲ್ಲಿ ಎಲ್ಲೋ ಒಂದು ಕಡೆಗೆ ಆಗುವಂಥ ಸಾಧ್ಯತೆಗಳಿದ್ದಾವೆ. ಎಷ್ಟೋ ಸಲ ಸಾಧ್ಯತೆಗಳು ಹೇಗೆ ಬರುತ್ತೆ ಅಂತಂದರೆ ನಾವು ಪ್ರಯತ್ನ ಮಾಡ್ತಾ ಇರಬೇಕು. ಪ್ರಯತ್ನ ಮಾಡದೇ ಇದ್ದರೆ ಯಾವ ಫಲವೂ ಕೂಡ ಸಿಗುವುದಿಲ್ಲ. ಹಾಗಾಗಿ ಪ್ರಯತ್ನ ಮಾಡ್ತಾ ಇದ್ದರೆ ಧಾರ್ಮಿಕ ಮುಖಂಡರಿಗೆ ಬಹಳ ಉತ್ತಮವಾದಂಥ ಅವಕಾಶಗಳಿದೆ. ಹಾಗಾಗಿ ನೀವು ಕೂಡ ಏನಾದರೂ ಒಂದು ಧಾರ್ಮಿಕವಾದಂಥ ಸಣ್ಣ ಪುಟ್ಟ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ನಮ್ಮ ಕೈಯಲ್ಲಿ ಏನಾಗುತ್ತೋ ಅಷ್ಟು, ಯಾಕಂದರೆ ಶಕ್ತಿ ಉಳ್ಳಂಥವ್ರು ಬಹಳ ಒಳ್ಳೆ ರೀತಿಯಾಗಿ ಮಾಡ್ತಾರೆ. ನಮ್ಮ ಕೈಯಲ್ಲಿ ಏನು ಸಾಧ್ಯ ಆಗುತ್ತೆ ಅದನ್ನು ಮಾಡುವಂಥ ಪ್ರಯತ್ನವನ್ನು ಮಾಡಿಕೊಳ್ಳಿ. ಹಾಗಾಗಿ ಧಾರ್ಮಿಕ ಮುಖಂಡರಿಗೆ ಬಹಳ ಒಳ್ಳೆಯದಿದೆ. ಇನ್ನು ಯಾರ್ಯಾರು ಸ್ವಲ್ಪ ಜಾಗ್ರತೆ ವಹಿಸ್ಕೊಳ್ಬೇಕು, ಏನೇನು ಆಗಬಹುದು ಎಂಬುದನ್ನು ಕೂಡ ಗಮನಿಸ್ತಾ ಹೋದರೆ,
ಕೆಲವೊಂದಷ್ಟು ದಿಢೀರ್ನ ನೀವು ಏನನ್ನು ಈ ವರ್ಷದಲ್ಲಿ ತೀರ್ಮಾನ ಮಾಡುವಂಥದ್ದು ಬೇಡ, ಹಂತವಾಗಿ ತೀರ್ಮಾನವನ್ನು ಮಾಡ್ತಾ ಹೋಗಿ. ಆ ತೀರ್ಮಾನ ಏನಾಗತ್ತೆ, ಯಾವ ಥರ ಆಗತ್ತೆ ಎಂಬುದನ್ನು ಕೂಡ ಗಮನಿಸ್ಕೊಂಡು ಆ ತೀರ್ಮಾನವನ್ನು ಮುಂದೆ ಪ್ರಯತ್ನವನ್ನು ಮಾಡಿ. ಹಾಗೆ ಎರಡನೇದಾಗಿ ಬಹಳ ಮುಖ್ಯವಾಗಿ ವಸ್ತ್ರ ವ್ಯಾಪಾರಗಳನ್ನು ಮಾಡುವಂಥ ವ್ಯಕ್ತಿಗಳು ಬಹಳ ಜಾಗ್ರತೆ. ಏನಾದರೂ ವಸ್ತ್ರಗಳಲ್ಲಿ ತೊಂದರೆ ಬರುವಂಥದ್ದು ಅಥವಾ ಸಣ್ಣ ಪುಟ್ಟ ನೀರಿಂದನೋ ಬೆಂಕಿಯಿಂದನೋ ತೊಂದರೆ ಬರುವಂಥ ಸಾಧ್ಯತೆಗಳಿದೆ. ಮತ್ತು ಆಭರಣಗಳನ್ನು ವ್ಯವಹಾರ ಮಾಡೋರು, ಬೆಳ್ಳಿ, ತಾಮ್ರ, ಹಿತ್ತಾಳೆ, ಇದರ ಬಗ್ಗೆ ಸ್ವಲ್ಪ ಈ ವರ್ಷದಲ್ಲಿ ಸ್ವಲ್ಪ ಜಾಗ್ರತೆ ವಹಿಸ್ಕೊಳ್ಬೇಕು. ಮತ್ತು ಬಹಳ ಮುಖ್ಯವಾಗಿ ಸರ್ಕಾರಿಯ ಕೆಲಸದಲ್ಲಿ ಅವಕಾಶಕ್ಕೆ ಪ್ರಯತ್ನ ಮಾಡ್ತಾ ಇರ್ತೀರಿ ಬಹಳಷ್ಟು ಜನ. ಅಂತಹ ವ್ಯಕ್ತಿಗಳು ಸ್ವಲ್ಪ ನಿಮ್ಮ ಕೆಲಸ ಗ್ಯಾರಂಟಿಯಾಗಿ ನೀವು ಹೋಗಿ ಕೂತ ಮೇಲೆ ಹೇಳುವಂಥ ಪ್ರಯತ್ನವನ್ನು ಮಾಡಿ. ಮುಂಚೆನೇ ಎಲ್ಲವನ್ನು ಹೇಳುವಂಥದ್ದು, ಹೀಗಾಗಿಬಿಟ್ಟಿದೆ, ನಾ ಮನೆ ತೊಗೊಂಡ್ಬಿಟ್ಟೆ ಅಂತ ಹೇಳುವಂಥದ್ದು, ಅದನ್ನು ಖಂಡಿತ ಮಾಡಲಿಕ್ಕೆ ಹೋಗಬೇಡಿ. ಯಾಕಂದರೆ ನಮ್ಮ ಕೆಲಸ ಪರಿಪೂರ್ಣವಾಗಿ ಆಗಬೇಕು, ಪರಿಪೂರ್ಣವಾಗಿ ಮುಗಿಬೇಕು. ಮುಗಿದ ತಕ್ಷಣವೇ ಇನ್ನೊಬ್ಬರಿಗೆ ನೋಡಪ್ಪ ಹೀಗೆ ಮಾಡ್ತಾ ಇದ್ದೇನೆ, ಪ್ರಯತ್ನಗಳು ನಡೀತಾ ಇದೆ ಅಂತೇಳಿ ಹೇಳಬೇಕು. ಎಷ್ಟೋ ಸಲ ಏನಾಗುತ್ತೆ, ನಾವು ಪ್ರಯತ್ನಗಳನ್ನು ಮಾಡ್ತಾ ಇರ್ತೇವೆ, ಆ ಪ್ರಯತ್ನ ಕೆಲವೊಂದು ಸಲ ಸಫಲವೂ ಕೂಡ ಆಗೋದಿಲ್ಲ. ಆವಾಗ ನೀವು ಹೇಳಿದ್ರಲ್ರಿ ಎಲ್ಲಿ ಆಗಲೇ ಇಲ್ಲ ಹೇಳುವಂಥದ್ದನ್ನು ಕೂಡ ಜನ ನೆಗೆ ಮಾಡ್ತಾರೆ. ಹಾಗಾಗಿ ಅಂತಹ ಒಂದು ಪರಿಸ್ಥಿತಿ ಬೇಡ ಅಂಥೇಳಿ ಹೇಳಬಹುದು. ಇನ್ನು ನೋಡಿ, ಈ ವರ್ಷದಲ್ಲಿ ಜಾಸ್ತಿ ಸಾಲಗಳನ್ನು ಮಾಡಲಿಕ್ಕೆ ಹೋಗಬೇಡಿ. ಬಹಳ ಮುಖ್ಯವಾಗಿ ಗಮನಿಸುವಂಥದ್ದು, ಸಾಲವನ್ನು ಮಾಡಿಕೊಂಡು ಆ ಬಡ್ಡಿ ತೀರಿಸಲಿಕ್ಕೆ ಕಷ್ಟ ಆಗಬಹುದು. ಎಷ್ಟೋ ಸಲ ಸಾಲ ಮಾಡಿ ಯಾವುದೋ ಒಂದು ಮೂಲ ಬರುತ್ತೆ, ಆಸ್ತಿಪಾಸ್ತಿಗಳಿಂದ ಹಣ ಬರುತ್ತೆ ಅಂತಂದರೆ ಪರವಾಗಿಲ್ಲ. ಕೆಲವೊಂದು ಸಲ ಸಾಲ ಮಾಡಿಕೊಂಡು ಆ ಸಾಲಕ್ಕೆ ಮತ್ತೊಂದೆಲ್ಲೋ ಸಾಲ ಮಾಡೋದು, ಹೀಗಾಗಿಬಿಡುತ್ತೆ. ಹಾಗಾಗಿ ಈ ವರ್ಷದಲ್ಲಿ ಸಾಲದ ವಿಷಯದಲ್ಲಿ ಸ್ವಲ್ಪ ಜಾಗ್ರತೆ. ಆದಾಯಗಳು ಬರಬಹುದು, ಆದರೂ ಅದನ್ನು ಬೇರೆ ಬೇರೆ ಕಡೆಗೆ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೂ ಕೂಡ ದಾರಿಗಳಿದ್ದಾವೆ. ಹಾಗಾಗಿ ಬರೀ ಸಾಲವನ್ನೇ ತೀರಿಸ್ತಾ ಇದ್ದರೆ ಮುಂದೆ ಏನು ಮಾಡುವಂಥ ಯೋಚನೆ ಮಾಡಬೇಕು. ಅಲ್ಲಿ ತೆಗೆದ ಸಾಲ ಇಲ್ಲಿ ತೀರಿಸೋದು, ಇಲ್ಲಿ ತೆಗೆದ ಸಾಲ ಅಲ್ಲಿ ತೀರಿಸುವಂಥದ್ದು, ಅಂತಹ ಒಂದು ಪರಿಸ್ಥಿತಿ ಬೇಡ. ಸಾಲದ ವಿಷಯದಲ್ಲಿ ಬಹಳ ಜಾಗ್ರತೆ. ಮತ್ತು ಸಂಚಾರ ಮಾಡುವಾಗ, ಪ್ರಯಾಣ ಮಾಡುವಾಗ ಬಹಳಷ್ಟು ಪ್ರಯಾಣಗಳು ಕೂಡ ಆಗುತ್ತೆ ನಿಮಗೆ. ಹಾಗಾಗಿ ಪ್ರಯಾಣ ಮಾಡುವಾಗ ಸ್ವಲ್ಪ ಜಾಗ್ರತೆ ವಹಿಸ್ಕೊಳ್ಬೇಕು. ಮತ್ತು ಬಿಸ್ನೆಸ್ ಶುರು ಮಾಡಿದ ತಕ್ಷಣವೇ ಒಂದು ದಿವಸ ಚೆನ್ನಾಗಾಗ್ಬೋದು, 15 ದಿವಸ ಚೆನ್ನಾಗಾಗ್ಬೋದು. ಅದರ ತಾಳ್ಮೆಯಿಂದ ಕಾದು ನೋಡುವಂಥ ಪ್ರಯತ್ನವನ್ನು ಮಾಡಬೇಕು. ನಿಮ್ಮ ಆರ್ಥಿಕ ಪರಿಸ್ಥಿತಿ ಏನಿದೆ, ನಿಮ್ಮ ಆರ್ಥಿಕ ಪರಿಸ್ಥಿತಿ ಯಾವ ತರಹ ನನಗೆ ಫಲ ಆಗ್ತಾ ಇದೆ, ಎಷ್ಟು ಬಾಡಿಗೆ ಕೊಟ್ಕೊಂಡು ಎಲ್ಲರಿಗೂ ಸಂಬಳ ಕೊಟ್ಕೊಂಡು ಏನು ಉಳಿತಾ ಇದೆ, ಒಂದು 3 ತಿಂಗಳು 6 ತಿಂಗಳ ಕಾದು ನೋಡುವಂಥ ಪ್ರಯತ್ನ ಮಾಡಬೇಕು. ಒಂದು ಲಾಭಗಳು ಬಹಳಷ್ಟು ಆಗ್ಬೋದು, ಅಥವಾ ನಷ್ಟಗಳ ರೀತಿಯಲ್ಲೂ ಕೂಡ ಈ ನಷ್ಟನ ತಳ್ಕೊಳ್ಳಿಕ್ಕಾಗತ್ತಾ ಎಂಬುದನ್ನು ಕೂಡ ಯೋಚನೆ ಮಾಡಬೇಕು. ಹಾಗಾಗಿ ಇಂತಹ ವಿಷಯದಲ್ಲಿ ಸ್ವಲ್ಪ ಜಾಗ್ರತೆ ಎಂಬುದನ್ನು ಕೂಡ ಹೇಳ್ತಾ, ಈ ವರ್ಷದ ನಕ್ಷತ್ರ ಪರಿಹಾರಗಳೇನಿದೆ, ಏನೇನು ಪ್ರಯತ್ನ ಮಾಡಬಹುದು ನಕ್ಷತ್ರ ಪರಿಹಾರಗಳಿಗೆ ಎಂಬುದನ್ನು ಕೂಡ ಗಮನಿಸೋಣ. ನೋಡಿ, ಪುನರ್ವಸು ನಕ್ಷತ್ರದವರು ಶ್ರೀರಾಮ ಜಯ ರಾಮ ಜಯ ಜಯ ರಾಮ, ರಾಮನಾಮ ಸ್ಮರಣೆ, ರಾಮನ ಅನುಗ್ರಹ. ರಾಮನು ಎಲ್ಲವನ್ನು ಕೂಡ ಕೈ ಹಿಡಿತಾನೆ. ಮನುಷ್ಯನಿಗೆ ಕಷ್ಟ ಬಂದಾಗ ನಿಮ್ಮ ಅನುಕೂಲ ಮಾಡುವಂಥ ಶಕ್ತಿ ಯಾವುದಪ್ಪ ಅಂತಂದರೆ ರಾಮದೇವರು ಅನುಗ್ರಹ ಮಾಡ್ತಾರೆ. ಹಾಗಾಗಿ ಪುನರ್ವಸು ನಕ್ಷತ್ರ ಅಂದರೆ ರಾಮನ ನಕ್ಷತ್ರ. ಹಾಗಾಗಿ ರಾಮನಾಮ ಸ್ಮರಣೆಯನ್ನೇ ಮಾಡಿ. ಸಾಧ್ಯವಾದರೆ ಒಮ್ಮೆ ನಿಮಗೆ ವಾಲ್ಮೀಕಿ ರಾಮಾಯಣವನ್ನು ಅಥವಾ ಅಧ್ಯಾತ್ಮ ರಾಮಾಯಣವನ್ನು ಒಂದು ಸಲ ಅಧ್ಯಯನ ಮಾಡಿ ಈ ವರ್ಷದಲ್ಲಿ. ಇನ್ನು ಪುಷ್ಯ ನಕ್ಷತ್ರದವರು ಎಷ್ಟು ಸಾಧ್ಯ ಆಗುತ್ತೆ ನೋಡಿ, ಅಷ್ಟು ಈಶ್ವರನ ಆರಾಧನೆಯನ್ನು ಮಾಡಿ. ಶಿವನಿಗೆ ರುದ್ರಾಭಿಷೇಕ, ಶಿವನಾಮಸ್ಮರಣೆ, ಶಿವನ ಮಾನಸ ಸ್ತೋತ್ರ ಎಂಬಂಥದ್ದಿದೆ. ಇನ್ನೊಂದು ನಮ್ಮದು ದೇವತಾ ದರ್ಶನ ಯೂಟ್ಯೂಬ್ ಚಾನಲಲ್ಲಿದೆ, ಶಿವನ ಮಾನಸ ಸ್ತೋತ್ರ ಅಂಥೇಳಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೇನೆ. ಅದನ್ನು ಕೂಡ ಶ್ರವಣ ಮಾಡಿ. ಆ ಮಾನಸ ಸ್ತೋತ್ರದಿಂದ ಶಿವನು ಸಂತುಷ್ಟಿಯನ್ನು ಹೊಂದಿ ಅನುಗ್ರಹ ಮಾಡ್ತಾನೆ. ಇನ್ನು ಅಶ್ಲೇಷ ನಕ್ಷತ್ರದವರು ನಿರಂತರವಾಗಿ ಗುರುಗಳನ್ನು ಗಟ್ಟಿಯಾಗಿ ಹಿಡ್ಕೊಳ್ಳಿ. ಯಾಕಂದರೆ ಗುರುಗಳ ಆಶೀರ್ವಾದ, ಗುರುಗಳ ಅನುಗ್ರಹ ಬಹಳ ಮುಖ್ಯವಾದಂಥದ್ದು. ಎಷ್ಟೋ ಸಮಸ್ಯೆ ಬಂದಾಗ, ಎಷ್ಟೋ ಕಷ್ಟ ಬಂದಾಗ ನಿಮ್ಮನ್ನು ಗುರುಗಳು ಎತ್ತಿದ್ದಾರೆ. ಹಾಗಾಗಿ ಅಂತಹ ಆ ಗುರುಗಳನ್ನು ಭಕ್ತಿಯಿಂದ ಸ್ಮರಣೆ ಮಾಡ್ಕೊಂಬಿಡಿ. ಆ ಗುರುಗಳ ಅನುಗ್ರಹದಿಂದ ಎಲ್ಲರಿಗೂ ಕೂಡ ಶುಭವಾಗಲಿ, ಮಂಗಲವಾಗಲಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡೋಣ. ನಮಸ್ಕಾರ. ನಮಃ ಶಾಂತಾಯ ದಿವ್ಯಾಯ ಸತ್ಯಧರ್ಮಸ್ವರೂಪಿಣೆ ಸ್ವಾನಂದಾಮೃತತೃಪ್ತಾಯ ಶ್ರೀಧರಾಯ ನಮೋ ನಮಃ. ಭಗವಾನ್ ಸದ್ಗುರು ಶ್ರೀ ಶ್ರೀಧರಸ್ವಾಮಿ ಮಹಾರಾಜ ಕೀ ಜೈ. ಎಲ್ಲರಿಗೂ ಕೂಡ ಪುನಃ ಯುಗಾದಿ ಹಬ್ಬದ ಶುಭಾಶಯಗಳು. ಈ ಒಂದು ನಕ್ಷತ್ರ ಶುಭವನ್ನು ಉಂಟು ಮಾಡಲಿ ಅಂಥೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೇನೆ. ನಮಸ್ಕಾರ.